ಶಿವ ಅವರೇ, ನಿಮ್ಮ ಬರ್ಡೇ ಬಂದಾಗ ಅಥವಾ ಮೇಡಮ್ ಬರ್ಡೇ ಬಂದಾಗ ಇಂಡಸ್ಟ್ರಿ ಅವ್ರು ಸುಮಾರು ಜನ ಬರ್ಡೇ ವಿಶ್ ಮಾಡೋದನ್ನ ನಾನು ನೋಡಿದ್ದೀನಿ. ಅದು ಕಿರುತೆರೆ ಇರಲಿ ಅಥವಾ ಬಿಗ್ ಸ್ಕ್ರೀನ್ ಅವ್ರು ಇರಲಿ. ಬಟ್ ನಿಮ್ಮ ಅಂದರೆ ಹನುಮಂತನಿಗಿಂತ ಮೊದಲು ನಿಮಗೆಲ್ಲ ಸೆಲೆಬ್ರಿಟಿಗಳು ಗೊತ್ತಿತ್ತು. ಬಟ್ ನಿಮಗಿಂತ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಒಂದು ಪ್ರೀತಿ ಅಭಿಮಾನ ಸಂಪಾದನೆ ಮಾಡ್ದ ಇವತ್ತು ಸುದೀಪ್ ಸರು. ಅಂದರೆ ಬಿಗ್ ಬಾಸ್ ಮನೇಲಿ ಅವ್ನು ಯಾಕೆ ಸ್ನಾನ ಮಾಡಲ್ಲ ಅನ್ನೋದಕ್ಕೆ ಆ್ಯಕ್ಚುಲಿ ಬಟ್ಟೆ ಕಡಿಮೆ ಇದ್ವು ಅವನಾಗು. ಸೊ ಹೀಗಾಗಿ ಅವ್ರ ಮನೆಯಿಂದ ಅಂದರೆ ಬಟ್ಟೆ ಕಳಿಸ್ತಾರೆ, ಅವ್ರ ಮನೆಯಿಂದ ಊಟ ಹೋಗುತ್ತೆ. ಸೊ ದೇವ್ರ ಮನೆಯಿಂದ ಬಂದಿದ್ದು ದೋಸ್ತ ಈ ಬಟ್ಟೆ ಹಾಕ್ತೀನಿ ಅಂತ ಹೇಳ್ಕೊಂಡ ಹನುಮಂತ ಅಂತ ಧನರಾಜ್ ಹೇಳ್ತಿದ್ರು. ಸೊ ಸುದೀಪ್ ಸರ್ ಖುದ್ದು ಅವ್ರ ದುಡ್ಡಲ್ಲಿ ಬಟ್ಟೆ ಕೊಡಿಸ್ತಾರೆ ನಿಮ್ಮ ತಮ್ಮನಿಗೆ, ಬ್ರದರ್ಗೆ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಟೈಮಲ್ಲಿ ಅದನ್ನು ಕೇಳಿದಾಗ ಅಥವಾ ನೋಡಿದಾಗ? ಆ ಸೀನ್ ನೋಡ್ತಾ ನಾವು ಇಬ್ಬರು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮನೆಯಲ್ಲಿ. ಇಂಥ ದೊಡ್ಡ ಆ್ಯಕ್ಟ್ರು ಎಷ್ಟು ಡೌನ್ ಟು ಅರ್ತ್ ಮನುಷ್ಯ ಅಯ್ಯಪ್ಪ. ಹನುಮಂತ ನನಗೆ ಅವ್ರು ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಒಬ್ಬ ಮನುಷ್ಯ ಎಷ್ಟು ಲೆವೆಲ್ಗೆ ಇಳಿತಾನೆ, ಅವ್ರ ದೊಡ್ಡತನ ಅಲ್ಲೇ ತೋರಿಸ್ಬಿಡ್ತಾರೆ ಅವರು. ಅಲ್ಲೇ ಗೊತ್ತಾಯ್ತು ಅವ್ರು ಸುದೀಪ್ ಸರ್ ಬಗ್ಗೆ ಇನ್ನೂ ಹೆಚ್ಚು ಗೌರವ ಬಂದ್ಬಿಡ್ತು. ಹನುಮಂತನ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಅವ್ನು ಮನೇಲಿದ್ದಾಗ ಅವ್ನು ಬಟ್ಟೆ ಸ್ನಾನ ಮಾಡೋದು ಹೇಳಿದ್ರೆ ಅವ್ನು ಇರೋದು ಹಂಗೆ 3 ದಿನ 4 ದಿನವರೆಗೂ ಮಾಡೋದೇ ಇಲ್ಲ. ಇಲ್ಲಿದ್ದಾಗಲೂ ಅದೇ ಪ್ರಾಬ್ಲಮ್. ನಾವು ಬೈತಾಯಿದ್ವಿ ಡೈಲಿ, ಸ್ನಾನ ಮಾಡಿ ಏನು ಪ್ರಾಬ್ಲಮ್ ನಿನಗೆ ಅಂತ. ಇಲ್ಲಣ್ಣ ನಾನು ಅಭ್ಯಾಸ ಇಲ್ಲ, ಅದು ವಾರದಲ್ಲಿ 1 ದಿನ ಇಲ್ಲ 2 ದಿನ ಮ್ಯಾಕ್ಸಿಮಮ್ ಅಷ್ಟೇ ಅಂತ. ಆವಾಗ ಅದೇ ರೇಗಿಸ್ಕೊಂಡು ಕಾಮಿಡಿ ಮಾಡ್ತಾಯಿದ್ವಿ. ಇವತ್ತು ಅಲ್ಲೂ ಅದೇ ಆಗ್ತಿರೋದು. ಪಾಪ ಅವನೊಂದು ವಾರ ಅದು ಅಭ್ಯಾಸ ಇರಲಿಲ್ಲ ಅವನಿಗೆ. ಇವಾಗ ಡೈಲಿ ಮಾಡಲೇಬೇಕು, ಆಪ್ಷನ್ ಇಲ್ಲ ಪಾಪ. ಹಂಗಾಗಿ ಆ ಸಿಚುವೇಶನ್ ನೋಡಿ ಸುದೀಪ್ ಸರ್ ಅವ್ರಿಗೆ ಬಟ್ಟೆ ಕೊಡಿಸಿದ್ದು ನೋಡಿ ತುಂಬ ಖುಷಿ ಆಯಿತು. ಮತ್ತು ಅವ್ನು ವೀಕ್ಲಿ ಇಲ್ಲಿ ಎಲ್ಲರಿಗೂ ಹತ್ರ ಇರೋದ್ರಿಂದ ಬಟ್ಟೆಗಳು ಕಳಿಸ್ತಾರೆ ಮನೆಗಳಿಂದ. ಆದರೆ ಅವ್ನಿಗೆ ಆ ಥರ ಆಪ್ಷನ್ ಇರಲಿಲ್ಲ. ಅಲ್ಲಿಂದ ಅವ್ರ ಅಪ್ಪ ಅಮ್ಮ ಬರೋದೇ ದೊಡ್ಡ ವಿಷಯ ಇಲ್ಲಿಗೆ. ಆ ಥರ ಆಪ್ಷನ್ ಇಲ್ಲ. ಅದಕ್ಕೆ ಅವನು ಇರೋ ಬಟ್ಟೆಲ್ಲೇ ಮೇಂಟೈನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಸ್ನಾನ ಮಾಡಿದ್ರೆ ಬಟ್ಟೆ ಹಾಕೋಬೇಕಾಗುತ್ತೆ, ಬಟ್ಟೆ ಹಾಕ್ಕೊಂಡ್ರೆ ಒಗಿಬೇಕಾಗುತ್ತೆ, ಅದೆಲ್ಲ ಯೋಚನೆ ಮಾಡಿಬಿಟ್ಟು ಅವನು ಆ ಥರ ಮಾತಾಡಿದ್ದ ಅವತ್ತು.